ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಾಳೆದಿಂಡಿನಿಂದ ಜ್ಯೂಸ್ ಮಾಡ್ತಾಯಿದ್ದೀನಿ. ಬಾಳೆದಿಂಡಿನ ಜ್ಯೂಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ ಕರಗೋದಕ್ಕೆ ಎಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ಗಾಲ್ ಬ್ಲಾಡರ್ ಸ್ಟೋನ್ ಮತ್ತು ಕಿಡ್ನಿ ಸ್ಟೋನ್ ಇದ್ರೂ ಕೂಡ ಅವರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬಂದರೆ ಸ್ಟೋನ್ ನಿಧಾನವಾಗಿ ಕರಗ್ತಾ ಬರುತ್ತೆ. ನೋಡಿ, ನಾನಿಲ್ಲಿ ಬಾಳೆದಿಂಡನ್ನು ತೊಗೊಂಡಿದ್ದೀನಿ. ಬಾಳೆದಿಂಡನ್ನು ಈ ರೀತಿಯಾಗಿ ದಪ್ಪ ದಪ್ಪವಾಗಿಯೇ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಪಲ್ಯ ಮಾಡೋಕ್ಕಾದರೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಜ್ಯೂಸ್ ಮಾಡೋಕ್ಕಾದರೆ ಮಿಕ್ಸಿಯಲ್ಲಿ ರುಬ್ತೀವಲ್ವ, ಹಾಗಾಗಿ ದಪ್ಪದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಪ್ರೆಷರ್ ಹಾಕಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬಾಳೆದಿಂಡು ಮತ್ತು ಒಂದು 7-8 ಕಾಳುಮೆಣಸು, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಗ್ಲಾಸ್ ನೀರು ಹಾಕಿ ರುಬ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿರೋವಂಥ ಜ್ಯೂಸನ್ನ ನಾನಿಲ್ಲಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಫಿಲ್ಟರ್ ಮಾಡಿಕೊಂಡು ಕುಡಿಬೇಕು. ಹಾಗೆ ಕುಡಿಯೋದಕ್ಕಾಗೋದಿಲ್ಲ ಇದನ್ನು. ಕಿಡ್ನಿ ಸ್ಟೋನು ಒಂದು 5 ml ಕಡಿಮೆ ಇದ್ದರೆ ಅವರಿಗೆ ಈ ಜ್ಯೂಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 5 ml ಜಾಸ್ತಿ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನು ಕಿಡ್ನಿ ಸ್ಟೋನ್ ಇರೋರು ಮಾತ್ರ ಕುಡಿಬೇಕು ಅಂತೇನಿಲ್ಲ. ಆರೋಗ್ಯವಾಗಿರೋರು ಕೂಡ ಆವಾಗವಾಗ ಮಾಡ್ಕೊಂಡು ಕುಡಿತಾ ಇರಬೇಕು. ನಮಗೆ ಮುಂದೆ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬಹುದು. ಇದನ್ನು ನಾವು ಯಾವಾಗಲೂ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಮಾಡ್ಕೊಂಡು ಕುಡಿಬೇಕು. ಬಾಳೆದಿಂಡಿನಿಂದ ಜ್ಯೂಸ್ ಮಾತ್ರ ಅಲ್ಲ, ಪಲ್ಯನೂ ಕೂಡ ಮಾಡ್ಕೊಂಡು ತಿನ್ನಬಹುದು. ಪಲ್ಯ ಮಾಡಿರೋವಂಥ ರೆಸಿಪಿನ ನಾನು ಇವಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಇವಾಗ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ನಾವಿನ್ನು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು. ಬೇಕಂದರೆ ಸ್ವಲ್ಪ ಸಾಲ್ಟ್ ಹಾಕಿನೂ ಕುಡಿಬೋದು, ಬೇಡ ಅಂದರೆ ಹಾಗೇನೂ ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆದಿಂಡಿನಿಂದ ಜ್ಯೂಸನ್ನ ಹೇಗೆ ಮಾಡೋದು ಅಂತೇಳಿ. ನಿಮಗೆಲ್ಲ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ. KP ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.